ನೆಕ್ಸ್ಟ್ ಈಗ MS ವರ್ಡ್ ಅಪ್ಲಿಕೇಶನ್ದಾಗೆ ಇಷ್ಟೊತ್ತನ ತೋರಿಸಿ ನಾನು, ಹೌದ್ರಿ. ಆಮೇಲೆ ಇದ್ರಲ್ಲಿ ಕೆಂಪ್ ಅಂಡರ್ಲೈನು ಮತ್ತೆ ಗ್ರೀನ್ ಅಂಡರ್ಲೈನು ಮತ್ತೆ ಬ್ಲೂ ಅಂಡರ್ಲೈನು ಇವೆಲ್ಲ ನಿಮ್ಗೆ ಗೊತ್ತಾಗ್ಯದ, ಹೌದಲ್ರಿ. ಯಾವ್ದಾವ್ದು ಯೂಸ್ ಮಾಡ್ತೀವಿ. ಈಗ ನಾನು ಆಯ್ಕೆ ಮಾಡಿರುವ ಓಪನ್ ಮಾಡಿರುವ ಫೈಲ್ ನೇಮ್ ಏನ್ ಹೆಸರು ಅದ ಹೇಳ್ಬೋದಲ್ರಿ. ಈ ಫೈಲ್ ಯಾವ್ದಂತ ಫೈಲ್ ನೇಮ್ ಹೇಳ್ಬೋದಾ? ಈ ಫೈಲ್ ಯಾವ್ದ್ರಿ? ಅಲ್ಲ, ವರ್ಡ್ ಫೈಲ್ ಅದರಿ. ಅದು ಫಾರ್ಮ್ಯಾಟ್ ಅಥವಾ ಯಾವ ಬಗೆಯ ಫೈಲ್ ಅಂತ ಆಯ್ತ್ರಿ. ಆ ಫೈಲ್ ನ ಹೆಸರು ಏನದ್ರಿ? ಇಲ್ಲ ಅದ ನೋಡ್ರಿ, QP1 ಅಂತ ಆಯ್ತು. ನೆನ್ಪಿರ್ಬೇಕ್ರಿ. ಅದಕ್ಕೆ ಅಂದ್ರೆ ಟೈಟಲ್ ಬಾರ್ ನ ಏನ್ ತೋರಿಸ್ಕೊಡ್ತಂದ್ರ ಮೊದಲು ಫೈಲ್ ನ ಹೆಸರು ತೋರಿಸ್ತಾರೆ, ಆಮೇಲೆ ಅಪ್ಲಿಕೇಶನ್ ಹೆಸರು. ಹಂಗಂದ್ರೆ ಯಾವ್ದ್ರಿ? QP1 ರೀ, ಈ ಒಂದು ಫೈಲ್ ನ ಹೆಸರು ರೀ. ನೆಕ್ಸ್ಟ್ ಈಗ ನಾವು ಹೊಂಟಿರೋದು ಇಲ್ಲಿಗಲ್ರಿ. ಎರಡನೇದು ಏನಂತಂದ್ರೆ ರೀ, ಪ್ರಸ್ತುತ ವರ್ಡ್ ಫೈಲ್ ಅನ್ನು ಅಥವಾ ವರ್ಡ್ ಕಡತವನ್ನು ಕ್ಲೋಸ್ ಮಾಡಲು ನಾನೇನ್ ಹೇಳ್ತೀನಿ, ಕಡತ ಫೈಲ್ ಅಥವಾ ಆಕ್ಟಿವ್ ವಿಂಡೋ ಅದನ್ನಷ್ಟೇ ಕ್ಲೋಸ್ ಮಾಡೋಕೆ ಇದ್ದಾರೆ. ನಂಗೆ MS ವರ್ಡ್ ಅಪ್ಲಿಕೇಶನ್ ಕ್ಲೋಸ್ ಮಾಡೋದಿಲ್ಲ, ಹೌದಾ ರೀ. ಈಗ ನಾನು ಫೈಲ್ ಅಂತ ಕ್ಲಿಕ್ ಮಾಡಿದೆ, ಇಲ್ಲಿ ಫೈಲ್ ಮೆನು ಅಂತ ಇಲ್ರಿ. ಇಲ್ಲಿ ಏನ್ ಕ್ಲಿಕ್ ಮಾಡೋದು ನಾವು ಅಂತಂದ್ರೆ ಇದೇ ಆಫೀಸ್ ಬಟನ್ ಅಂತ ಕರಿತೀವ್ರಿ, ಅದನ್ನ ಕ್ಲಿಕ್ ಮಾಡ್ಬೇಕಾಗ್ತದ್ರಿ. ಎಕ್ಸಾಂಪಲ್ ಈಗ ಇದನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ರೀ, ಇಲ್ಲಿ ಎರಡು ಆಯ್ಕೆ ಬರ್ತಾವ್ರಿ. ಇದ್ರಾಗ ಎರಡು ಆಯ್ಕೆ ಕಾಣತಾವ್ ಇಲ್ಲಲ್ರಿ, ಇದ್ರಾಗ ಇಲ್ಲ ಬರ್ತಾವ್ರಿ. ಕ್ಲೋಸ್ ಅಂತದ ನೋಡ್ರಿ, ಕಾಣಲಾಗ್ಯದಲ್ರಿ. ಈಗ ಇದು ಕ್ಲೋಸ್ ಅಂತದ ರೀ. ಆಮೇಲೆ ಎಕ್ಸಿಟ್ ಅಂತದ ರೀ. ಇವ್ ಎರಡರ ಮಧ್ಯೆ ಇರುವ ವ್ಯತ್ಯಾಸ ಏನಂದ್ರೆ ರೀ, ಕ್ಲೋಸ್ ಅಂತಂದ್ರು ಸರ್ ಸಪೋಸ್ ಕ್ಲೋಸ್ ಅಂತಂದ್ರೆ MS ವರ್ಡ್ ಕ್ಲೋಸ್ ಆಗ್ತಿತ್ತು ಅಂದ್ರೆ ಇವೆರಡು ಆಯ್ಕೆ ಯಾಕೆ ಕೊಡ್ಬೇಕ್ರಿ, ಹೌದಾ ರೀ. ಸೊ ಕ್ಲೋಸ್ ಅಂದ್ರೆ ಏನ್ ಕೆಲಸ ಮಾಡತ್ತಂದ್ರ ಪ್ರಸ್ತುತ ಡಾಕ್ಯುಮೆಂಟ್ ಅಥವಾ ಓಪನ್ ಮಾಡಿರುವ ಕಡತ ಅಥವಾ ಪ್ರಸ್ತುತದಲ್ಲಿರುವಂತಹ ಫೈಲ್ ಅನ್ನ ಕ್ಲೋಸ್ ಮಾಡಲು ಯಾವ ಆಯ್ಕೆ ರೀ? ಕ್ಲೋಸ್ ಅಂತ ಕರಿತೀವಿ. ಇನ್ನ ಎಕ್ಸಿಟ್ ಅಂತಂದ್ರೆ ರೀ, ಕಂಪ್ಲೀಟ್ ಆಗಿ MS ವರ್ಡ್ ಅಪ್ಲಿಕೇಶನ್ ಅನ್ನ ಕ್ಲೋಸ್ ಮಾಡಕಂದ್ರಿ. ತಿಳಿದ ಅಂತ ಅನ್ಕೊಂಡಿದ್ರಿ. ತಿಳಿದಿಲ್ಲ ಅಂದ್ರೆ ಪ್ರಾಕ್ಟಿಕಲ್ ಹೇಳ್ತೀವಿ, ವರಿ ಮಾಡ್ಬೇಡ್ರಿ, ಹೌದಾ ರೀ. ಈಗ ಇದು ನನಗೆ ಏನ್ ಮಾಡ್ಬೇಕು? ಕ್ಲೋಸ್ ಬಟನ್ ಅಂತ ಕ್ಲಿಕ್ ಮಾಡ್ತೇನೆ ರೀ. ಕ್ಲೋಸ್ ಅನ್ನೋದು ಕ್ಲಿಕ್ ಮಾಡೋಣ್ರಿ ರೀ. ಇದು ಸೇವ್ ಮಾಡ್ತೇನೆ ಅಂತ ಕೇಳ್ತಾರೆ, ಯಾಕಂದ್ರೆ ಇಷ್ಟೊತ್ತ ಒಂದು ಚೇಂಜ್ ಮಾಡಿವ್ರಿ, ನೋ ಅಂತ ಅಂತ್ರಿ. ಈಗ ಇಲ್ಲಿ ಏನಾಯ್ತ್ರಿ? ಇಡೀ MS ವರ್ಡ್ ಕ್ಲೋಸ್ ಆಯ್ತ್ರಿ ರೀ. ಆಗ್ಯದಾಗಿಲ್ರಿ? ಆಗೇನ್ರಿ. ಇನ್ನ MS ವರ್ಡ್ ಹಂಗೆ ಹೋಗ್ಕೊಂಡ್ರಿ ಮ್ಯಾಲ, ಹೌದಾ. ಆದ್ರೆ ಏನ್ ಕ್ಲೋಸ್ ಆಗ್ಯದ್ರಿ? ಈಗ ನಾವು ಓಪನ್ ಮಾಡಿರೋ ಫೈಲ್ ಕ್ಲೋಸ್ ಆಗ್ಯದ್ರಿ, ಪ್ರಸ್ತುತ ಫೈಲ್ ಕ್ಲೋಸ್ ಆಗ್ಯದ. ಆ ಪ್ರಸ್ತುತ ಫೈಲ್ ಕ್ಲೋಸ್ ಆಗ್ಯದ ಅಂತ ಹ್ಯಾಂಗ್ ಕಂಡುಹಿಡಿಬೇಕಂದ್ರೆ ಮ್ಯಾಲ ಏನು ಬಂದಿಲ್ಲ ಸರ್, ಫೈಲ್ ನೇಮ್ ರೀ. ಅದ್ರ ಅರ್ಥ ಅದು ಕ್ಲೋಸ್ ಆಗ್ಯದ, ಫೈಲ್ ಕ್ಲೋಸ್ ಆಗ್ಯದ ಅಂತ ಅರ್ಥ ರೀ. ಈಗ ಎಕ್ಸಾಂಪಲ್ ಒಂದು ಫೈಲ್ ಅನ್ನ ಓಪನ್ ಮಾಡೋಣ್ರಿ. ಇವಾಗ MS ವರ್ಡ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಓಪನ್ ಮಾಡಲು ಬಳಸೋ ಶಾರ್ಟ್ಕಟ್ ಕೀ ರೀ. ಇದು ಹೇಳಿದಲ್ಲ, ಹೇಳಿದ್ರಿ ರೀ. ಕಂಟ್ರೋಲ್ ಪ್ಲಸ್ ಓಕೆ ಕನ್ಫ್ಯೂಷನ್ ಬರ್ರಿ. ಹೊಸ ಫೈಲ್ ಅನ್ನು ಸೃಷ್ಟಿಸಲು ಕಂಟ್ರೋಲ್ ಪ್ಲಸ್ N ರೀ, ಹೌದಾ. ನ್ಯೂ ಫೈಲ್ ಅಂತ ಅರ್ಥ. ಆಲ್ರೆಡಿ ಸೇವ್ ಮಾಡಿರೋ ಫೈಲ್ ಅನ್ನ ಓಪನ್ ಮಾಡಲು ತೆಗೆಯಲು ಬಳಸುವ ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ O ರೀ, ಹೌದಾ ರೀ. ಇದು ಹೇಳಿಲ್ಲ ಅಂದ್ರೆ ನೀವರ ಹೆಂಗ್ ಹೇಳಕತ್ತದ, ಹೌದಾ. ಸೊ ಹೊಸ ಫೈಲ್ ಅನ್ನು ಓಪನ್ ಮಾಡಲು ಓಪನ್ ಆನ್ ಎಕ್ಸಿಸ್ಟಿಂಗ್ ಫೈಲ್. ಹಂಗೆ ಸ್ವಲ್ಪ ಇಂಗ್ಲಿಷ್ ನಲ್ಲಿ ನೋಡ್ಕೊರ, ಹೌದ್ರಾ ರೀ. ಇದು ಕಾಣಲತ್ತದ ಇಲ್ಲಲ್ರಿ? ಓಕೆ, ಇಲ್ಲ ಅಲ್ಲಿ ಬರ್ಸ್ತೇನೆ ಬಿಡ್ರಿ ಅದನ್ನ, ಹೌದಾ. ತೊಂದ್ರೆ ಇಲ್ಲ. ಈಗ ಇದನ್ನ ಕಂಟ್ರೋಲ್ ಪ್ಲಸ್ O ಅಂತ ಕ್ಲಿಕ್ ಮಾಡತ್ತೀನಿ ನಾನು ಇಲ್ಲಿ. ಓಕೆ, ಸೊ ಒಂದು MS ವರ್ಡ್ ಫೈಲ್ ಅನ್ನ ತಗೋತೀನಿ. ಇಲ್ಲಿ ಎಲ್ಲಾದರೆ ಡೆಸ್ಕ್ಟಾಪ್ ಹೋಗೋಣ. ಇದೇ ಫೈಲ್ ಈಗ ಮಾಡಿರೋ ಕ್ವಶನ್ಗಳನ್ನೇ ನೋಡೋಣ ಅಂತ. QP1 ಅಂತ ಐತ್ರಿ. ಓಕೆ, ಇದನ್ನ ಸೊ ಈಗ ಏನ್ ಮಾಡ್ಬೇಕಾಯ್ತು ನಮಗ್ರಿ? ಒಂದು ಈಗ ಸೇವ್ ಮಾಡಿರುವಂತ ಫೈಲ್ ಅನ್ನ ನಾನು ಓಪನ್ ಮಾಡ್ಬೇಕಾಗ್ಯದ ಅಂದ್ರೆ ಬಳಸುವ ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ O. ಇದು ಏನ್ ಮಾಡ್ದಂದ್ರೆ ಆಲ್ರೆಡಿ ಸೇವ್ ಆಗಿರುವ ಫೈಲ್ ಅನ್ನ ಓಪನ್ ಮಾಡಕ್ಕೆ. ಅದನ್ನ ನಾವು ಹೆಂಗ್ ಹೇಳ್ತೀವಿ ಅಂತಂದ್ರೆ ಓಪನ್ ಆನ್ ಎಕ್ಸಿಸ್ಟಿಂಗ್ ಫೈಲ್. ಎಕ್ಸಿಸ್ಟಿಂಗ್ ಅಂದ್ರೆ ಗೊತ್ತಾಗುತ್ತಲ್ರಿ, ಎಕ್ಸಿಸ್ಟಿಂಗ್ ಫೈಲ್ ಈ ಮೊದಲೇ ಇರುವ, ಹೌದಾ ರೀ. ಓಪನ್ ಆನ್ ಎಕ್ಸಿಸ್ಟಿಂಗ್ ಫೈಲ್. ಅದು MS ವರ್ಡ್ ಇರ್ಲಿ, ಎಕ್ಸೆಲ್ ಇರ್ಲಿ, ಪವರ್ ಪಾಯಿಂಟ್ ಇರ್ಲಿ. ಸರ್ ನಾವು PDF ಓಪನ್ ಮಾಡಿದ್ರಿ, ಅಲ್ಲೊಂದು ಹೊಸ ಫೈಲ್ ಓಪನ್ ಮಾಡಕ್, ಹೊಸ ಫೈಲ್ ಸಾರಿ ಆಲ್ರೆಡಿ ಇರುವಂತ ಫೈಲ್ ಅನ್ನ ಓಪನ್ ಮಾಡಬೇಕಾದ್ರೆ ಅಲ್ಲೂ ಸಹ ಕಂಟ್ರೋಲ್ O ರೀ. ಸರ್ ಫೋಟೋಶಾಪ್ ಮಾಡತ್ತೀನ್ರಿ, ಕಂಟ್ರೋಲ್ O ರೀ. ಇಲ್ಲ ಪೇಜ್ ಮೇಕರ್ ಮಾಡತ್ತೀನ್ರಿ, ಕಂಟ್ರೋಲ್ O ರೀ. ಕೋರಲ್ ಡ್ರಾ ಮಾಡತ್ತೀನ್ರಿ, ಕಂಟ್ರೋಲ್ O ರೀ. ಟ್ಯಾಲಿ ಹೊರತುಪಡಿಸಿ ಎಲ್ಲ ಕಡೆ ಇದನ್ನ ಕಂಟ್ರೋಲ್ O ನೇ ಅಂತ ಆಗ್ತದೆ. ಸೊ ಗೊತ್ತಿರಬೇಕು, ಕಂಟ್ರೋಲ್ O ಎನ್ನುವುದು ಏನಂತಂದ್ರೆ ರೀ, ಈ ಹಿಂದೆ ಸೇವ್ ಮಾಡಿರುವ ಕಡತವನ್ನು ತೆಗೆಯಲು, ಹೌದ್ರೆ ಓಪನ್ ಮಾಡಲು ಅಂತ ಅರ್ಥ ರೀ. ನೆಕ್ಸ್ಟ್ ರೀ,
ಇನ್ನ ಈಗ ಪ್ರಸ್ತುತ ಇರುವಂತಹ ಈ ಫೈಲ್ ಅನ್ನ ಕ್ಲೋಸ್ ಮಾಡಲು ನಾನು ಏನ್ ಹೇಳ್ತೀನಿ, ಪ್ರಸ್ತುತ ಫೈಲ್ ಅನ್ನ ಕ್ಲೋಸ್ ಮಾಡಲು ಬಳಸುವ ಆಯ್ಕೆ ಏನಂತ ಕರಿತೀವ್ರಿ, ಕ್ಲೋಸ್ ಅಂತ ಕರಿತೀವ್ರಿ. ಹೌದಾ ರೀ? ಇನ್ನೊಂದು, ಈಗ ಇದು ಕ್ಲೋಸ್ ಕೇಳ್ತಾನೋ ಇಲ್ಲೋ ಗೊತ್ತಿಲ್ರಿ, ಆದ್ರೆ ಎಕ್ಸಾಮ್ ಒಂದ್ಸಲ ಏನ್ ಕೇಳಿತಂದ್ರೆ ಈ ಕ್ಲೋಸ್ ಮಾಡಲು. ಹೌದಾ ರೀ? ಪ್ರಸ್ತುತ ಫೈಲ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕೇಳಿದನ್ರಿ, ಅದು ಯಾವ್ದು ಬರ್ತಂದ್ರೆ ಕಂಟ್ರೋಲ್ ಪ್ಲಸ್, ಟ್ರೈ ಮಾಡ್ಬೋದ್ರಾ? ಇಲ್ರಿ ಸರ, ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರೀ. ಹೌದಾ ರೀ? ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಎನ್ನುವ ಆಯ್ಕೆ ಏನಾಗುತ್ತೆ ಅಂದ್ರೆ ರೀ, ಪ್ರಸ್ತುತ ಡಾಕ್ಯುಮೆಂಟ್ ಅನ್ನ ಕ್ಲೋಸ್ ಮಾಡಲು ಅಂತ ಅರ್ಥ ರೀ. ತೆಗಿಲ್ರಿ ಅದನ್ರಿ? ಓಕೆ, ಈಗ ನೋಡ್ರಿ ಹ್ಯಾಂಗ್ ಕ್ಲೋಸ್ ಆಗ್ತಂದ್ರೆ, ಈಗ ಆಲ್ರೆಡಿ ನಾವು ಒಂದ್ಸಲ ಕ್ಲೋಸ್ ಮಾಡಿದ್ವಿ. ಯಾವುದು? ಈ ಪ್ರಸ್ತುತ ಫೈಲ್ ರೀ. ನಾನು ಇಲ್ಲಿ ಹೋಗಿ ಕ್ಲೋಸ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರು, ಇದು ಕ್ಲೋಸ್ ಮಾಡಿ ಇದು ಕ್ಲಿಕ್ ಮಾಡಿದ್ರು ಸಹ ಒಂದೇನೇ ರೀ. ಕೇಳತ್ತ ನಾನು ಡು ವಾಂಟ್ ಟು ಸೇವ್ ಚೇಂಜಸ್ ಅಂತ ಕೇಳ್ತಾರೆ. ಈಗ ಅದ್ರ ಬದಲಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ರೀ, ಅದ್ರ ಬದಲಾಗಿ ಏನ್ ಮಾಡೋಣ ಅಂತಂದ್ರೆ ರೀ, ಶಾರ್ಟ್ಕಟ್ ಕೀ ಬಳಕೆ ಮಾಡೋಣ್ರಿ. ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಪ್ರೆಸ್ ಮಾಡತ್ತೀನಿ ರೀ. ನಾನು ಅದೇ ಬಂದ್ರೆ ರೀ. ಓಕೆ, ನಾನೀಗ ಬೇಕಾಗಿಲ್ಲ ಚೇಂಜಸ್ ನೋ ಅಂತೀನಿ. ಇದನ್ನ ಎಂಟ್ರಿ ಮಾಡೋಣ. ಹೋಯ್ತ್ರ ರೀ? ಸೊ ಪ್ರಸ್ತುತ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವ್ದ್ರಿ? ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರೀ. ಸರಿ ರೀ, ಎಂ ಎಸ್ ವರ್ಡ್ ಅಷ್ಟೇ ಬರ್ತೇನ್ರಿ? ಇಲ್ರಿ, ಎಂ ಎಸ್ ಎಕ್ಸೆಲ್ ನಂಗೂ ಇದೇ ಬರ್ತದ್ರಿ. ಆದ್ರೆ ಇಲ್ಲಿ ವರ್ಡ್ ಡಾಕ್ಯುಮೆಂಟ್ ಅಂತ ಕರಿತೀವಿ, ಎಕ್ಸೆಲ್ ಬಂದಾಗ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಅಚಾನಕ್ ಎಕ್ಸಾಂಪಲ್ ಕೇಳೋದು ಅಂತ ಇಟ್ಕೊಳ್ರಿ, ಪ್ರಸ್ತುತ ಸ್ಪ್ರೆಡ್ ಶೀಟ್ ಅನ್ನು ಕ್ಲೋಸ್ ಮಾಡಲು ಅಥವಾ ಮುಚ್ಚಲು ಬಳಸುವ ಶಾರ್ಟ್ಕಟ್ ಕೀ ಅಂದ್ರೆ ಯಾವ್ದ್ರಿ? ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರೀ. ಎಂ ಎಸ್ ವರ್ಡ್ ನ ಒಂದು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು ಅದೇ ರೀ, ಕಂಟ್ರೋಲ್ ಡಬ್ಲ್ಯೂ ರೀ. ಅಚಾನಕ್ ಪವರ್ ಪಾಯಿಂಟ್ ನ ಕೇಳೇನ್ರಿ ಸರ್, ಪ್ರಸ್ತುತ ಸ್ಲೈಡ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಅಂದ್ರೆ ರೀ, ಅದಕ್ಕೂ ಅದನ್ನೇ ರೀ. ಕ್ಲಿಯರ್ ಇರ್ತದ್ರೆ ಸರ್? ಈಗ ಈ ಅಪ್ಲಿಕೇಶನ್ ಅನ್ನೇ ಕ್ಲೋಸ್ ಮಾಡೋದ ರೀ. ಯಾವ್ದು ಹೇಳ್ರಿ? ಎಂ ಎಸ್ ವರ್ಡ್ ಎನ್ನುವ ಅಪ್ಲಿಕೇಶನ್ ರೀ. ಇದಕ್ಕೆ ಶಾರ್ಟ್ಕಟ್ ಕೀ ಅಂತೂ ನನಗೆ ಗೊತ್ತಿಲ್ಲ. ಯಾವ್ದ್ರಿ? ನಿಂತು ಬಿಡ್ತ ಗಾಡಿ. ಹಾ ರೀ, Alt F4 ರೀ. ಕನ್ಫ್ಯೂಷನ್ ಆಗಿ ಹೇಳ್ತಾರೆ ಇದಕ್ಕಿಂತ ಹಿಂದೆ. ಯಾವ್ದು ಹೇಳ್ರಿ? ಕಂಪ್ಯೂಟರ್ ನ ಆಫ್ ಮಾಡಲು, ಬಂದ್ ಮಾಡಲು, OFF ಮಾಡಲು ಯಾವ್ದ್ರಿ? Alt F4 ರೀ. ಅದು ಇನ್ನೊಂದ್ ಕಡೆ ಕೆಲಸ ಮಾಡ್ತಾರೆ, ಏನಂತ ಹೇಳ್ರಿ? ಕಂಪ್ಯೂಟರ್ ಆಫ್ ಅಂದ್ರೆ ಶಟ್ ಡೌನ್ ರೀ. ಹೌದಾ ರೀ? ಪ್ರಸ್ತುತ ಅಪ್ಲಿಕೇಶನ್ ಅನ್ನ ಕ್ಲೋಸ್ ಮಾಡಲು. ಹೌದಾ ರೀ? ಏನೋ ಕನ್ಫ್ಯೂಷನ್ ಬರ್ತಲ್ಲ? ಇಲ್ರ? ನಾ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ ಓಕೆ. ಸೊ ಇನ್ನೊಂದು Alt F4 ಅನ್ನೋದು ಏನಾಗ್ತದಂದ್ರೆ ರೀ, ಪ್ರಸ್ತುತ ಇದು ಕಾಣಲ್ಲ ಇದ್ರ ಮೇಲೆ. ಓಕೆ, ಸೊ ಏನಂದ್ರೆ ರೀ, ನೆನಪಿರ್ಬೇಕು, ಪ್ರಸ್ತುತ ವರ್ಡ್ ಫೈಲ್ ಅನ್ನ ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಡಬ್ಲ್ಯೂ. ಈಗ ನಾವು ವರ್ಡ್ ಅಂತ ಹಾಕೊಂಡಿನಂದ್ರೆ ನಾವು ಎಂ ಎಸ್ ವರ್ಡ್ ಬಗ್ಗೆ ಕಲಿಯಕತ್ತೀವಿ, ಹಿಂಗಾಗಿ ನಾನು ವರ್ಡ್ ಬಗ್ಗೆ ಹೇಳತ್ತೀನಿ ರೀ. ಅಚಾನಕ್ ಮುಂದೆ ಎಕ್ಸೆಲ್ ಬಂದ್ಮೇಲೆ ನಾನು ಎಕ್ಸೆಲ್ ಅನ್ನು ಅದನ್ನೇ ಹೇಳ್ತೀನಿ ರೀ. ಯಾವ್ದು ಅಂತಂದ್ರೆ ಪ್ರಸ್ತುತ ಎಕ್ಸೆಲ್ ನ ಶೀಟ್ ಅನ್ನು ಕ್ಲೋಸ್ ಮಾಡಲು ಅಂತ ಅವಾಗ ಹೇಳ್ತೀನಿ ರೀ, ಅವಾಗೂ ಅದೇ ಆಗಿರ್ತದೆ ರೀ. ಎಕ್ಸಾಂಪಲ್ ಈಗ ಓಪನ್ ಮಾಡಿನಂತಂದ್ರೆ ರೀ, ಪ್ರಸ್ತುತ ಫೈಲ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಡಬ್ಲ್ಯೂ ರೀ. ಅಚಾನಕ್ ಮುಂದೆ ಆಪ್ಷನ್ ಕೇಳಿದ್ರೆ ಅದನ್ನ ಕ್ಲೋಸ್ ಅಂತ ಇರ್ತದೆ. ಇನ್ನು ಸಂಪೂರ್ಣವಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ Alt ಪ್ಲಸ್ F4 ರೀ. ಆಮೇಲೆ ಅದಕ್ಕೆ ಆಪ್ಷನ್ ಏನಾದ್ರೂ ಕೇಳಿದ್ರೆ ಎಕ್ಸಿಟ್ ಅಂತ ಇರ್ತದೆ. ಅದ್ರ ಕೇಳ್ತಾನೆ ಬಿಡ್ತಾನೆ, ಶಾರ್ಟ್ಕಟ್ ಕೀ ಮಾತ್ರ ಕೇಳ್ತಾನೆ. ಒಂದೇ ಲೈನ್ ಬರ್ಕೊಂಡ್ಬಿಡಂದ್ರೆ ಎರಡು ರೀ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅಂತ ಬರೀ. ನೀವಿಲ್ಲಿ ಎಂ ಎಸ್ ವರ್ಡ್ ಎಷ್ಟು ಡೀಪ್ ಆಗಿ ಎಷ್ಟು ಚಲೋ ತಿಳ್ಕೊತಿರೋ ಎಕ್ಸೆಲ್ ಅಷ್ಟೇ ಹೆಲ್ಪ್ ಆಗ್ತವ್ರಿ. ಯಾಕಂದ್ರೆ ಕೆಲವೊಂದು ಆಯ್ಕೆಗಳು ಅಲ್ಲೂ ಸೇಮ್ ಬರ್ತಾವ್ರಿ. ಈ ನೀವು ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಕಲಿತಿರೋ ಪವರ್ ಪಾಯಿಂಟ್ ನಾಗ ಕೂಡ ಅದೇ ಬರ್ತದೆ. ಕಾಪಿ ಪೇಸ್ಟ್ ಇರ್ಬೋದು, ಬೋಲ್ಡ್ ಇರ್ಬೋದು, ಅಂಡು ಇರ್ಬೋದು, ರೀಡು ಇರ್ಬೋದು, ಆಮೇಲೆ ಪ್ರಸ್ತುತ ಫೈಲ್ ಕ್ಲೋಸ್ ಮಾಡೋದು ಇರ್ಬೋದು, ಎಲ್ಲ ಕಡೆ ಸೇಮ್ ಇರ್ತವ್ರಿ. ಇನ್ನು ಅದ್ರ ಸ್ಪೆಸಿಫಿಕ್ ಆಗಿರುವಂತ ಕೆಲವೊಂದಿಷ್ಟು ಚೇಂಜ್ ಇರ್ತಾವ, ನಾ ಹೇಳ್ತೀನಂತ್ರಿ. ಅದಕ್ಕೆ ಎಂ ಎಸ್ ವರ್ಡ್ ಎಷ್ಟು ಡೀಪ್ ಆಗಿ ಕಲಿತಿರೋ ಚಲೋ ನೋಡ್ರಿ. ಬರ್ಕೊಂಡ್ಬಿಡಂದ್ರೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವದ್ರಿ? ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರೀ. ಅಚಾನಕ್ ಅವನು ಏನಾದ್ರು ವರ್ಡ್ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡಲು ಅಂತ ಕೇಳಿದ್ರೆ ರೀ
ಆಲ್ಟ್ ಪ್ಲಸ್ F4 ಅದನ್ನು ಬಸಂದ್ರೆ ಬರ್ಕೊಂಡ್ಬಿಡ್ರು, ಕನ್ಫ್ಯೂಷನ್ ಬೇಡ. ಪ್ರಸ್ತುತ ವರ್ಡ್ ಫೈಲ್ ಅಥವಾ ವರ್ಡ್ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ W ರೀ. ನೆಕ್ಸ್ಟ್ ರೀ ಎರಡನೇ ಪಾಯಿಂಟ್ ರೀ, ಅದು ಬರ್ತೀರಾ ರೀ? ಓಕೆ. MS ವರ್ಡ್ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡಲು, MS ವರ್ಡ್ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ. MS ವರ್ಡ್ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ. MS ವರ್ಡ್ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವ್ದ್ರಿ? ಆಲ್ಟ್ ಪ್ಲಸ್ F4 ರೀ. ನೆಕ್ಸ್ಟ್ ಓಕೆ, ಕಂಟ್ರೋಲ್ W ಪ್ರೆಸ್ ಮಾಡಿದ್ರಿ. ನೆಕ್ಸ್ಟ್ ಈಗ ನನಗೆ ಹೊಸ ಫೈಲ್ ಅನ್ನ ಸೃಷ್ಟಿಸಬೇಕಾಗ್ಯದ್ರಿ, ಹೌದಾ ರೀ? MS ವರ್ಡ್ ಇರಲಿ, ಎಕ್ಸೆಲ್ ಇರಲಿ, ಪವರ್ ಪಾಯಿಂಟ್ ಇರಲಿ, ಹೊಸ ಫೈಲ್ ಅನ್ನು ಸೃಷ್ಟಿಸಲು ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ N ರೀ. ಅದ್ರ ಕೆಳಗೆ ಬರ್ಕೊಂಡ್ಬಿಡೋಣ ಅದನ್ನ. MS ವರ್ಡ್ ನಲ್ಲಿ ಹೊಸ ಫೈಲ್ ಅನ್ನು ಸೃಷ್ಟಿಸಲು, MS ವರ್ಡ್ ನಲ್ಲಿ ಹೊಸ ಫೈಲ್ ಅನ್ನು ಸೃಷ್ಟಿಸಲು, MS ವರ್ಡ್ ನಲ್ಲಿ ಹೊಸ ಫೈಲ್ ಅನ್ನು ಸೃಷ್ಟಿಸಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ N ರೀ. ಈಗ ನಾನು ಅದನ್ನೇ ಪ್ರೆಸ್ ಮಾಡತ್ತೀನಿ ರೀ, ಕಂಟ್ರೋಲ್ ಪ್ಲಸ್ N ಅಂತಾನೆ ಪ್ರೆಸ್ ಮಾಡ್ತೀನಿ ರೀ. ಬರದ್ರೆ ರೀ MS ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಅಥವಾ MS ವರ್ಡ್ ನಲ್ಲಿ ಅಥವಾ ಡಾಕ್ಯುಮೆಂಟ್ ನಲ್ಲಿ ಎಲ್ಲ ಒಂದೇನೇ ರೀ, ಹೌದಾ ರೀ? ಹೊಸ ಫೈಲ್ ಅನ್ನು ಸೃಷ್ಟಿಸಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ N ರೀ. ಕಂಟ್ರೋಲ್ N ಅಂತ ಈಗ ನಾನು ಪ್ರೆಸ್ ಮಾಡತ್ತೀನಿ ರೀ, ಬಂದ್ರೆ ಹೊಸ ಫೈಲ್ ರೀ. ನೆಕ್ಸ್ಟ್ ಸಪೋಸ್ ಬರೀಬೇಡ್ರಿ, MS ಎಕ್ಸೆಲ್ ನಲ್ಲಿ ಅಥವಾ ಸ್ಪ್ರೆಡ್ ಶೀಟ್ ನಲ್ಲಿ ಹೊಸ ಫೈಲ್ ಅನ್ನು ಸೃಷ್ಟಿಸಲು ಬಳಸುವ ಶಾರ್ಟ್ಕಟ್ ಕೀ ರೀ ಇದೇ ಕಂಟ್ರೋಲ್ ಏನೇ ರೀ, ಹೌದಾ ರೀ? ಚಲೋ ನೆಕ್ಸ್ಟ್ ನಾವ್ ಏನೇನ್ ಮಾಡ್ದೇವ್ ಅಂತಂದ್ರಿ, ಫೈಂಡ್ ಅನ್ನ ನೋಡ್ದೇವ್ರಿ, ರೀಪ್ಲೇಸ್ ನೋಡ್ದೇವಿ, ಇನ್ನೊಂದ್ರಿ ಇಲ್ಲ ಗೋ ಟು ನೋಡಿವ್ರಿ, ಹೌದಲ್ರಿ? ಫೈಂಡ್ ಅನ್ನೋದಕ್ಕೆ ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ F ರೀ. ರೀಪ್ಲೇಸ್ ಎನ್ನುವುದಕ್ಕೆ ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ H ರೀ. ಗೋ ಟು ಎನ್ನುವುದಕ್ಕೆ ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ G ರೀ. ಹಾಗಿದ್ರೆ ಕಂಟ್ರೋಲ್ ಪ್ಲಸ್ J ಎನ್ನುವುದು ಏನ್ ಮಾಡ್ತದೆ? ಅಲೈನ್ ಜಸ್ಟಿಫೈ ಮಾಡ್ತದ, ಹೌದಲ್ರಿ? ವೆರಿ ಗುಡ್. ನೆಕ್ಸ್ಟ್ ರೀ ಈಗ ಇಲ್ಲೊಂದಿಷ್ಟು ಟೆಕ್ಸ್ಟ್ ಅದಂತ ಇಟ್ಕೊಳ್ಳೋಣ ಅಂತ. ಓಕೆ, ಇಲ್ಲಿ ಒಂದಿಷ್ಟು ನಾನೇನ್ ಮಾಡ್ತೀನಿ ಅಂದ್ರೆ ರೀ ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡ್ತೀನಿ. ಈಗ ಇದನ್ನ ನಾನು ಬೋಲ್ಡ್ ಮಾಡ್ಬೇಕ್ರಿ, ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ D ರೀ. ಓಕೆ, ನೆಕ್ಸ್ಟ್ ಇದಕ್ಕೊಂದಿಷ್ಟು ಚೇಂಜ್ ಕೊಡೋಣ ಅಂದ್ರಿ ಸ್ಟೈಲ್. ಆಮೇಲೆ ಈಗ ಇದನ್ನ ನಾನೇನ್ ಮಾಡ್ಬೇಕಂತೀನ್ರಿ, ಕ್ಯಾಪಿಟಲ್ ಲೆಟರ್ಸ್ ಆಗಿ ಮಾಡ್ಬೇಕಂತೀನ್ರಿ. ಈ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ನಿಂದ ಕ್ಯಾಪಿಟಲ್ ಲೆಟರ್ಸ್ ಮಾಡಲು ಬಳಸುವ ಒಂದು ಇದಕ್ಕೆ ಏನಂತ ಕರಿತೀವಿ, ಕಾರ್ಯಕ್ಕೆ ಏನಂತ ಕರಿತೀವಿ? ಚೇಂಜ್ ಕೇಸ್ ರೀ. ಎಷ್ಟು ವಿಧ ಚೇಂಜ್ ಕೇಸ್ ಅದಾವ್ರಿ? 5 ಅದಾವ್ರಿ. ಈಗಿರುವಂತಹ ಕೇಸ್ ಯಾವ ವಿಧದ್ರಿ? ಲೋವರ್ ಕೇಸ್ ಅದ್ರಿ. ಈಗ ಇದನ್ನ ಅಪ್ಪರ್ ಕೇಸ್ ಮಾಡಲು ಬಳಸೋ ಶಾರ್ಟ್ಕಟ್ ಕೀ ಯಾವ್ದ್ರಿ? ಶಿಫ್ಟ್ F3. ಶಿಫ್ಟ್ F3 ಆಗಿದ್ರೆ ಇದು ಕ್ಯಾಪಿಟಲ್ ಈಚ್ ವರ್ಡ್ ಆಗಿದ್ರಿ. ಇನ್ನೊಂದ್ಸಲ ಮಾಡೋಣ. ಓಕೆ, ನೆಕ್ಸ್ಟ್ ಇದು ಅದೇ ಇರಲಿ, ಯಾಕಂದ್ರೆ ಚೇಂಜಸ್ ಆಗಲ್ರಿ ರೀ. ನೆಕ್ಸ್ಟ್ ಇದಕ್ಕೆ ಅಂಡರ್ಲೈನ್ ಮಾಡ್ಕೊಂಡ್ಬಿಡೋಣ. ಈಗ ಇಲ್ಲೊಂದು ಅದ ರೀ, ಇದನ್ನು ಅಂಡರ್ಲೈನು ಕಲರು, ಇಲ್ಲೊಂದು ಅದ ರೀ, ಇದಕ್ಕೂ ಕೂಡ ಅಂಡರ್ಲೈನು ಕಲರು ಅದು ಸೇಮ್ ಕೊಡೋಣ ಅಂತ್ರಿ ರೀ. ನೆಕ್ಸ್ಟ್ ಈಗ ಅದರಂತೆ ಮಾಡಲು ಯಾವ್ದ್ರಿ? ಫಾರ್ಮ್ಯಾಟ್ ಪೇಂಟರ್ ರೀ. ಈಗ ಇಲ್ಲಿರುವಂತ ಎಲ್ಲಾ ಫಾರ್ಮ್ಯಾಟ್ಗಳನ್ನು ಒಟ್ಟಿಗೆ ತೆಗೆಯಲು ಕ್ಲಿಯರ್ ಫಾರ್ಮ್ಯಾಟಿಂಗ್ ರೀ, ಅದನ್ನು ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ಓಕೆ, ಇಷ್ಟು ಹಾಕಿವ ಅಂತ ಇಟ್ಕೊಳ್ಳೋಣ ಅಂತ್ರಿ. ಇದಕ್ಕೂ ಒಂದು ಸ್ವಲ್ಪ ಮ್ಯಾಲ್ ತಗೊಂಡ್ಬಿಡನ್ರಿ. ಓಕೆ, ಸೊ ಒಂದಿಷ್ಟು ನನ್ನ ಕಡೆ ದತ್ತಾಂಶ ಅದ ರೀ, ಡೇಟಾ ಅದ. ಈ ಡೇಟಾದಾಗ ಇರುವಂತಹ ಕೆಲವೊಂದು ಟೆಕ್ಸ್ಟ್ಗಳು ಬೇರೆ ಬೇರೆ ಫಾರ್ಮ್ಯಾಟ್ ನಲ್ಲಿ ಅವೈಲೇಬಲ್ ಅದಾವ, ಹೌದ್ರಾ ರೀ? ಈಗ ನನಗೇನ್ ಮಾಡ್ಬೇಕಾಗಿದೆ ಅಂದ್ರೆ ರೀ, ಯಾವುದೋ ಒಂದು ರೀತಿ ಇರೋ ಸರ್ ಇದು ಚಂದ ಕಾಣಲ್ರಿ ತೆಗ್ಯಾಮಂತ ಬೇಕಾಗ್ಯದ, ಅಥವಾ ನಮಗೊಂದು ನೋಟಿಸ್ ಬರ್ತದೆ ಏನಂತಂದ್ರೆ
ಈ ದತ್ತಾಂಶದಲ್ಲಿರುವಂತಹ ಎಲ್ಲಾ ಇಟಾಲಿಕ್ ಅಕ್ಷರಗಳನ್ನು ಬದಲಾಯಿಸಿ ಅಂತ ಕೇಳ್ಯಾರ ಅಂತ ಇಟ್ಕೊಳ್ಳೋಣ. ಈಗ ಹಿಂಗ್ ನೋಡ್ಕೊಂತ ಇಟಾಲಿಕ್ ಎಲ್ಲೋ ಹುಡ್ಕೊಂತ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದ್ರಿ, ಹೌದ್ರಾ ರೀ? ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವೊಂದು ಏನಿರ್ತದ ಅಥವಾ ಯಾವ್ದು ಒಂದಿಷ್ಟು ಬಿಡ್ರಿ ಅಂದಿರ್ತಾರೆ, ಅಥವಾ ಎಲ್ಲೆಲ್ಲದ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಈಗ ಇಟಾಲಿಕ್ ಎಲ್ಲೇ ಒಂದು ಹೋಗ್ಕೊಂತ ಹೋಗ್ಬೇಕಂದ್ರೆ ಇದು ಭಾಳ ಟೈಮ್ ತಗೋತದ್ರಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ MS Word ಒಂದು ಆಯ್ಕೆ ಅದ ರೀ, ಅದನ್ನ ಏನಂತಂದ್ರೆ ರೀ ಇಲ್ಲಿ ಸೆಲೆಕ್ಟ್ ಅಂತ ಆಯ್ಕೆ ಐತಿ ನೋಡ್ರಿ, ಹೌದ್ರಾ ರೀ? ಈಗ ಇದ್ರಾಗ ಏನಂದ್ರೆ ಸೆಲೆಕ್ಟ್ ಆಲ್ ಅಂದ್ರೆ ನಮ್ಗೆ ಗೊತ್ತಾಗ್ಯದ, ಹೌದ್ರಾ? ಸೆಲೆಕ್ಟ್ ಆಲ್ ಅಂದ್ರೆ ರೀ ಆ ಪ್ರಸ್ತುತ ಡಾಕ್ಯುಮೆಂಟ್ ನಾಗಿರೋ ಎಲ್ಲಾ ದತ್ತಾಂಶವನ್ನ ಆಯ್ಕೆ ಮಾಡ್ತದ ಅಂತ ಅರ್ಥ ರೀ, ಹೌದ್ರಾ ರೀ? ಅದಕ್ಕೆ ಶಾರ್ಟ್ಕಟ್ ಕೀನು ಗೊತ್ತದ್ರಿ, Ctrl+A ರೀ. ಈಗ ಇದು ಆಬ್ಜೆಕ್ಟ್ ಅನ್ನೋದನ್ನ ಬಿಟ್ಬಿಡೋಣ ಅಂತ. ಈ ಆಬ್ಜೆಕ್ಟ್ ನಮಗೆ ಇಲ್ಲಿ MS Word ಸಂಬಂಧ ಇರಂಗಿಲ್ಲ, ಬಿಟ್ಬಿಡೋಣ ರೀ. ಇನ್ನ ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೆಟಿಂಗ್ ಅಂತ ಹೇಳ್ತಾ ನೋಡ್ರಿ, ಅಂದ್ರೆ ಆಯ್ಕೆ ಮಾಡ್ಬೇಕು. ಯಾವ ವಿಧದ ಆಯ್ಕೆ ಹೋದ್ರಿ? ಟೆಕ್ಸ್ಟ್ ಹೋದ್ರಿ ಸಿಮಿಲರ್ ಫಾರ್ಮೆಟಿಂಗ್. ಸಿಮಿಲರ್ ಅಂದ್ರೆ ರೀ ಸೇಮ್ ಇರೋದ್ರಿ, ಅದ್ರಂಗೆ ಇರೋದ್ರಿ, ಅದ್ರ ಪ್ಲೇ ಇರೋದ್ರಿ, ಹೌದಾ ರೀ? ಅದನ್ನ ಸಿಮಿಲರ್ ಫಾರ್ಮೆಟಿಂಗ್. ಫಾರ್ಮೆಟಿಂಗ್ ಅಂದ್ರೆ ನಮ್ಗೆ ಗೊತ್ತಾಗ್ಯದು. ಒಂದ್ ಸ್ವಲ್ಪ ನೋಡ್ರ, ಫಾರ್ಮೆಟ್ ಪದೇ ಪದೇ ಹೇಳ್ತೀನಿ ನಿಮ್ ಬಿಗಿನಿಂಗ್ ಅಂತ, ಹೌದಾ ರೀ? ಫಾರ್ಮೆಟ್ ಅನ್ನ ನಮ್ಗೆ ಗೊತ್ತಾಗ್ಯದ್ರಿ. ಈಗ ನಮ್ಗೆ ಯಾವ ವಿಧದ ಫಾರ್ಮೆಟ್ ಅನ್ನ ಆಯ್ಕೆ ಮಾಡ್ಕೋಬೇಕಾಗ್ಯದ ಅಂತ ಹೇಳಿ ಈಗ ಜಸ್ಟ್ ಇಲ್ಲಿ ಇದ್ರಾಗ ಕರ್ಸರ್ ಇಡ್ತೀನಿ ನಾನು, ಹೌದ್ರಾ ರೀ? ಎದ್ರ ಪ್ಲೇ ಇದ್ದೀವಿ ಸರ್? ಇದ್ರಂತ ಇದ್ದೀವಿ, ಎಲ್ಲ ಸೆಲೆಕ್ಟ್ ಆಗ್ಬೇಕ್ರಿ. ಈಗ ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೇಕಾಗ್ಯದ, ಅಲ್ಲಿ ಕರ್ಸರ್ ಇಟ್ಟೀನಿ. ನಾನು ಇಲ್ಲಿ ಸೆಲೆಕ್ಟ್ ಅನ್ನುವ ಆಯ್ಕೆ ಹೋಗ್ತೀನಿ ರೀ, ಕೊನೆಯ ಆಯ್ಕೆ ಕ್ಲಿಕ್ ಮಾಡ್ತೇನೆ ರೀ, ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೆಟಿಂಗ್ ಅನ್ನೋದು. ಅವಿಷ್ಟೇ ಸೆಲೆಕ್ಟ್ ಆಗ್ಯಾವ್ರಿ ರೀ. ಇದು ಸರ್ ಇದಿಷ್ಟಾಗ ಏನ್ರಿ ಅಲ್ರಿ, ಇಂಥವು 1000 ಪೇಜ್ ಇರ್ಬೇಕ್ರಿ. ಆ 1000 ಪೇಜ್ ಇಂಥವು ಎಲ್ಲೋ ಒಂದ್ ಕಡೆ ಲೆಟರ್ ಒಂದೇ ಅಕ್ಷರ ಬಂದಂದ್ರೂ ಕೂಡ ಏನಾಗ್ತದ್ರಿ? ಸೆಲೆಕ್ಟ್ ಆಗಿರ್ತದೆ. ಸೊ ಇದು ನೆನಪಿರ್ಬೇಕ್ರಿ. ಯಾವ ಆಯ್ಕೆ ರೀ? ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೆಟಿಂಗ್ ಎನ್ನುವ ಆಯ್ಕೆ ಎದಕ್ಕೆ ಬಳಕೆ ಮಾಡ್ತೀವಿ ಅಂತಂದ್ರೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿರುವ ಯಾವ್ದಂತೀರಿ ಸೇಮ್ ವಿಧ ಅಂತಲ್ಲಗ್ರಿ, ಸೇಮ್ ಮೂಲಕ ಒಂದೇ ತರದ ಫಾರ್ಮ್ಯಾಟ್ ಗಳ ಅಕ್ಷರಗಳನ್ನು ಆಯ್ಕೆ ಮಾಡಲು. ಯಾವ್ದ್ರಿ ಅದು ರೀ? ಸಿಮಿಲರ್ ಫಾರ್ಮೆಟಿಂಗ್. ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೆಟಿಂಗ್ ಎನ್ನುವ ಆಯ್ಕೆಯು ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿರುವ ಒಂದು ವಿಧದ ಅಕ್ಷರಗಳು, ಆ ಡಾಕ್ಯುಮೆಂಟ್ ಇರುವ ಎಲ್ಲಾ ಅಕ್ಷರಗಳನ್ನ ಆಯ್ಕೆ ಮಾಡಲು. ಸರಿ, ಇಟಾಲಿಕ್ ರೀ, ಇಲ್ಲಿ ಒಂದ್ ಎರಡು ಕಡೆ ಇಟಾಲಿಕ್ ಮಾಡಿ, ಇಲ್ಲಿ ಒಂದ್ ಕಾಣುತ್ತೆ ಇಟಾಲಿಕ. ಇದನ್ನ ಎಲ್ಲೆಲ್ಲ ಒಂದು ನೋಡ್ಬೇಕಾಗೈತಿ. ಎಕ್ಸಾಂಪಲ್ ಈಗ ಇದ್ರ ಬರೋಣಂತ್ರಿ. ಇಟಾಲಿಕ್ ಅನ್ನೋ ಪದದಾಗ ಇಲ್ಲಿ ಇರ್ತೀನಿ, ಇಲ್ಲಿ ಬಂದು ಸಿಮಿಲರ್ ಫಾರ್ಮೆಟಿಂಗ್. ಇಲ್ಲಿ 3 ಕಡೆ ಅದ ನೋಡ್ರಿಕ, 1 2 3 ಈ ತರ ಎಲ್ಲೆಲ್ಲಿ ಇಟಾಲಿಕ್ ಅದಾವ, ಬೋಲ್ಡ್ ಅದಾವ. ಇನ್ನೊಂದ್ರಿ ಸರ್, ಸಪೋಸ್ ಈಗ ಇದನ್ನ ನಾರ್ಮಲ್ ನಾ ಕ್ಲಿಕ್ ಮಾಡ್ತೇನೆ, ಇದಕ್ಕೆ ಯಾವ್ದನ್ನ ಇದೇ ಕೊಡ್ರಿ. ಈಗ ಲಾಸ್ಟ್ ಟೆಂಪ್ಲೇಟ್ ಅಂತ ನೋಡಿ, ಈಗ ನಾವು ಬೋಲ್ಡ್ ಮಾಡಿಲ್ಲ, ಇಟಾಲಿಕ್ ಮಾಡಿಲ್ಲ, ಅಂಡರ್ಲೈನ್ ಮಾಡಿಲ್ಲ, ಏನು ಮಾಡಿಲ್ರಿ ಸರ್. ಈಗ ಇದನ್ನ ನೋಡ್ರಿ, ಇದನ್ನ ಏನ್ ಮಾಡ್ದ ಗೆಸ್ ಮಾಡ್ಬೋದಾ? ಇದು ಯಾವ ಸೆಲೆಕ್ಟ್ ಮಾಡ್ಬೋದು? ಇವನ್ನೆಲ್ಲ ಬಿಟ್ಟು ಸೆಲೆಕ್ಟ್ ಮಾಡ್ತಾನೆ, ಒಟ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಒಟ್ಟಿಗೆ ಸೆಲೆಕ್ಟ್ ಮಾಡ್ತದ್ರೆ ಯಾಕಂತಂದ್ರೆ ಸರ್, ಒಟ್ಟಿಗೆ ಯಾಕ್ರಿ ಅಂತಂದ್ರೆ ಈ ಎಲ್ಲಾ ಟೆಕ್ಸ್ಟ್ಗಳು ಇದ್ರವೇ ಅವ, ಹೌದಾ ರೀ? ಆದ್ರೆ ಅದ ಕಲರ್ ಗಿಲರ್ ಚೇಂಜ್ ಮಾಡ್ಕೊಂಡಿರ್ಬೋದು, ಆದ್ರೆ ಮೂಲ ಇದೇ ಅದ ರೀ, ಹೌದಾ? ಸೊ ಹಿಂಗಾಗಿ ಅದನ್ನ ತಗೋತಾರೆ. ಇನ್ನೊಂದು ಬರ್ತಾರೆ ಸರ್, ಇದು ಓಕೆ ರೀ. ಸಪೋಸ್ ನಾನಿಲ್ಲಿ ಅಕ್ಷರಗಳ್ರಿ, ಇದು ಯಾವ್ದ್ರಿ? ಕ್ಯಾಲಿಬ್ರಿ ಬಾಡಿ ಅಂತದ್ರಿ, ಇದು ಚಾಲು ಚೇಂಜ್ ಆಗ್ಯದ್ರಿ ಸರ್. ಮತ್ತೆ ಇಲ್ಲಿ ಅಕ್ಷರ ವಿಧವ ಚೇಂಜ್ ಆಗ್ಯಾವಲ್ರಿ, ಆದ್ರೂ ಸಹ ಇದೇನಾಗುತ್ತೆ ಅಂದ್ರೆ ರೀ, ಮೂಲತಃ ಯಾವ ಪದ ಅದ ಆ ಒಂದು ಅಕ್ಷರದ ಫಾರ್ಮೆಟ್ ಅನ್ನ ಆಯ್ಕೆ ಮಾಡ್ತದ್ರಿ. ಸೊ ನಾವು ಯಾವಾಗ ಸ್ಪೆಸಿಫಿಕ್ ಆಗಿ ಮಾಡ್ತೀವಿ ನೋಡ್ರಿ, ಈ ತರ ಕಲರ್ ಬಂದಿರೋದು, ಬೋಲ್ಡ್ ಮಾಡಿರೋದು, ಇಟಾಲಿಕ್ ಮಾಡೋದು, ಅವಾಗ ಮಾತ್ರ ಸಿಮಿಲರ್ ಅನ್ನ ಹುಡುಕಾಡ್ತದ್ರಿ. ಇದು ಕ್ಲಿಯರ್ ಆದ್ರೆ ಆಪ್ಷನ್ ರೀ. ಇದು ಒಂದೇ ಬಾರಿ ಕೇಳೇನ್ರಿ, ಹೌದಾ? ಇದು ಒಂದೇ ಬಾರಿ ಕೇಳಿ ಕ್ವಶನ್. ಮೇ ಬಿ ಅವ್ರಿಗೂ ಡೌಟ್ ಇರ್ಬೋದ್ರಿ, ಬಂದಿರ್ಲಿತಾನ. ಬಟ್ ನಿಮಗ್ ಎಲ್ಲರಿಗೂ ಗ್ಯಾರಂಟಿ ಇರ್ಬೇಕ್ರಿ, ಏನಂದ್ರೆ ಎಲ್ಲಾ ಆಪ್ಷನ್ ಯಾವ್ದಾರ ಕೇಳಿದಾಗ ಸರ್ ನಾವು ಬರ್ತೀವಿ ನಂಗೆ ನಿಮ್ ಬಂದಿರ್ಬೇಕು ನೋಡ್ರಿ. ಕ್ಲಿಯರ್ ಆದ್ರೆ ಇದ್ರಿ, ಕ್ಲಿಯರ್ ಆಯ್ತಾ? ಒಂದ್ ಏನ್ ನೆನ್ಪಿಡ್ಬೇಕಂತಂದ್ರೆ ನಿಮ್ಗ ಸಿಮಿಲರ್ ಎನ್ನುವುದು ನೆನ್ಪಿರ್ಬೇಕ್ರಿ. ಹೆಂಗಿದ್ರು ಕ್ವಶನ್ 2 ಫಾರ್ಮೆಟ್ ಬರ್ತಾವ, ಒಂದ್ ಕಡೆ ಕನ್ನಡ ಇರ್ತದೆ, ಒಂದ್ ಕಡೆ ಇಂಗ್ಲಿಷ್ ಇರ್ತದೆ, ಹೌದ್ರಾ ರೀ? ಇಲ್ಲಿ ಕನ್ನಡ ಕನ್ಫ್ಯೂಷನ್ ಆಯ್ತಂದ್ರೆ ಇಂಗ್ಲಿಷ್ ನ ಸಿಮಿಲರ್, ಅದ್ರ ಪದದ ಅರ್ಥ ನಮ್ಗೆ ಗೊತ್ತಿತ್ತು ಅಂದ್ರೆ ಸಾಕ್ರಿ. ಸೊ ಸೇಮ್ ಅದ್ರಂಗೆ ಎಲ್ಲೆಲ್ಲದ ಅಂತ ನೀವು ಆಯ್ಕೆ ಮಾಡ್ಕೋಬಹುದ್ರಿ. ಕ್ಲಿಯರ್ ಅದಾರ ರೀ? ಅದೊಂದು ಬರ್ಕೊಂಡ್ಬಿಡಂದ್ರೆ ಅದು ಒಂದೇ ಉಳಿದು. ನಿನ್ನೆ ಗೋಟು ತನ ಬರ್ಕೊಂಡಿವಲ್ಲ, ಗೋಟು ಹೇಳಿನೇ ಹೇಳಿದ್ರಿ, ಹೇಳಿ ಅದು ಒಂದು ಬರ್ಕೊಂಡ್ಬಿಡ್ರಿ. ಇವಾಗ ಸೆಲೆಕ್ಟ್ ಆಲ್ ಅಂತೂ ಆಲ್ರೆಡಿ ಬರ್ಕೊಂಡಿರಿ, ಬರ್ದಿರಲ್ಲ? ಓಕೆ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಬಗೆಯ ಟೆಕ್ಸ್ಟ್ ಫಾರ್ಮ್ಯಾಟ್ಗಳನ್ನು
ಯಾವುದಾದ್ರೂ ಒಂದು ಬಗೆಯ ಟೆಕ್ಸ್ಟ್ ಫಾರ್ಮ್ಯಾಟ್ಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಯಾವ ಆಯ್ಕೆ ರೀ? ಇಲ್ಲದ ನೋಡ್ರಿ, ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮ್ಯಾಟಿಂಗ್. ಸೆಲೆಕ್ಟ್ ಅಂತ ಸ್ಪೆಲ್ಲಿಂಗ್ ಗೊತ್ತದ್ರೆ ರೀ, ಸೆಲೆಕ್ಟ್ ಬರ್ಕೊಡ್ರಿ, ಟೆಕ್ಸ್ಟ್ ಬರೀರಿ, ವಿತ್ ಬರೀರಿ, ಸ್ಪೆಲ್ಲಿಂಗ್ ಈಸಿ ಅದ ರೀ. ಸಿಮಿಲರ್ ಅಂದ್ರೆ SIMILAR ರೀ, ಸಿಮಿಲರ್. ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮ್ಯಾಟಿಂಗ್ ಎನ್ನುವ ಆಯ್ಕೆ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿರುವ ಯಾವುದಾದ್ರೂ ಒಂದು ಬಗೆಯ ಫಾರ್ಮ್ಯಾಟ್ ಗಳನ್ನು ಆಯ್ಕೆ ಮಾಡಲು, ಅಂದ್ರೆ ಆ ಡಾಕ್ಯುಮೆಂಟ್ ನಾಗಿರುವ ಎಲ್ಲಾ ಅಕ್ಷರಗಳಿರ್ಬೋದು, ಅದನ್ನ ಆಯ್ಕೆ ಮಾಡಲು ಯಾವ ಆಯ್ಕೆ ರೀ? ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮ್ಯಾಟಿಂಗ್ ಎನ್ನುವ ಆಯ್ಕೆ ರೀ. ಸೊ ನಾವು ಇದಿಷ್ಟು ಮುಗಿಸ್ತೇವ ಅಂತಂದ್ರೆ ಏನಾಗ್ತದ್ರಿ, ನಮ್ಗ ಈ ಒಂದು MS ವರ್ಡ್ ನಲ್ಲಿ ಬರುವಂತ ಹೋಮ್ ಟ್ಯಾಬ್ ಮುಗಿತ್ರಿ ಇವಾಗ ರೀ, ಹೌದಾ ರೀ? ಇನ್ನು ಎರಡನೆಯ ಟ್ಯಾಬ್ ರೀ. ನೆಕ್ಸ್ಟ್ ಇದ್ರಾಗ ಏನಾರ ಡೌಟ್ಸ್ ಅದಾವೇನ್ರಿ? ಹೋಮ್ ಟ್ಯಾಬ್ ಸರ್ ಅದು ಕನ್ಫ್ಯೂಷನ್ ಅದ ರೀ, ಅದು ತಿಳಿದಿಲ್ರಿ, ಅದು ಇನ್ನೊಂದ್ಸಲ ಹೇಳ್ರಿ, ಯಾವ್ದಾರ ಇದ್ರೆ ಕೇಳ್ಬೋದ್ರಿ. ಇಲ್ಲ ಸರ್ ಎಲ್ಲಾ ತಿಳಿದಾವ ಅಂದ್ರೆ ಮುಂದಕ್ಕೆ ಹೋಗೋಣಂತ್ರಿ. ಇದಂದ್ರೆ ಇದಕ್ಕ ಹೆಸರು ಮಾಡ್ತಾಗ ಇದನ್ನ ಒಂದೊಂದು ಲೈನ್ ಎಲ್ಲೆಂಡ್ ಆಗ್ತದೆ ಇದು ಬಂದಿರ್ತದೆ ರೀ, ಏನೋ ಅಂತಾರ ನೋಡ್ರಿಪ್ಪ, ಹೆಸರು ಮ್ಯಾಗ್ತೋಗ್ಯದ ನನಗ. ಇದಕ್ಕ ಸ್ಪೆಸಿಫಿಕ್ ಹೆಸರು ಅದ್ರಿ. ಇದನ್ನ ಏನಿಲ್ರಿ, ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಎಲ್ಲೆಲ್ಲಿ ಒಂದು ಪದನ ಮುಗಿದ ಹೋಗ್ತಾ ಅಲ್ಲಿ ಬಂದಿರ್ತಾರೆ. ಈಗ ಒಂದು ಸಣ್ಣ ಪೂರ ಪ್ಯಾರಾಗ್ರಾಫ್ ಇಲ್ಲಿ ಮುಗಿಸಿನ್ರಿ ನಾನು. ಈ ಪ್ಯಾರಾಗ್ರಾಫ್ ಮುಗಿದಾಗ ಏನಂತಂದ್ರೆ ಎಂಡ್ ಪ್ಯಾರಾಗ್ರಾಫ್ ತೋರಿಸ್ತಾರೆ ಅದನ್ನ. ಆಮೇಲೆ ಪ್ರತಿಯೊಂದು ಏನಂತೀರ ಅದಕ್ಕ ಪದ ಇರ್ಬೋದು ಅಥವಾ ಅಕ್ಷರ, ಇದ್ರ ಮಧ್ಯೆ ಏನಂದ್ರೆ ಒಂದು ಡಾಟ್ ಬಂದಿರ್ತಾರೆ. ಇದ್ರದ್ದು ಜಾಸ್ತಿ ನಾವು ಕಾಮನ್ ಆಗಿ ಬಳಕೆ ಮಾಡುವಂತ ಎಲ್ಲಿ ಬಳಕೆ ಮಾಡಂಗಿಲ್ಲ ಅದನ್ನ. ಅದ್ರಲ್ಲಿ ಸ್ಪೆಸಿಫಿಕ್ ವರ್ಕ್ ಅದ. ಯಾವ್ದಂತಂದ್ರೆ ನಾವೆಲ್ಸ್ ಎಲ್ಲ ಬರೀತಿರ್ತಾರೆ, ನಾಟಕಗಳು ಬರೀತಿರ್ತಾರೆ. ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳನ್ನ ಬರೆಸಲಕ್ಕೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹಾಕೊಂಡಿರ್ತಾರೆ. ಆ ಒಂದು ಅದೇನಂತೀರ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತಿರಲ್ಲ, ಸ್ಕ್ರಿಪ್ಟ್ ನ ಬರೆಸಲಕ್ಕೆ ಇದನ್ನ ಹಾಕೊಂಡಿರ್ತಾರೆ. ಇದು ಜನರಲ್ ಆಗಿ ನಾವು ಎಲ್ಲಿ ಯೂಸ್ ಮಾಡಂಗಿಲ್ರಿ, ಇದು ಬಿಟ್ಬಿಡ್ರಿ ಅದ್ರ ಬಗ್ಗೆ. ಆಮೇಲೆ ನಮ್ಗೆ ಯಾವ್ಯಾವ ಹೇಳ್ತೀನಲ್ಲ ನಿಮ್ಗೆ ನಿನ್ನೆ ಹೇಳ್ನಲ್ರಿ, ನಮ್ಗೆ ಯಾವ್ದು ಲೈಫ್ ನ ಬೇಕು ಪ್ರಾಕ್ಟಿಕಲಿ ಯೂಸ್ ಆಗ್ತದನ್ನ ನೀವು ಹೇಳಿರ್ತೀರಿ. ಜೊತೆಗೆ ಎಕ್ಸಾಮ್ ಅಂತ ಕಂಪ್ಲೀಟ್ ಬಂದಿರ್ತದೆ, ತೊಂದರೆ ಇಲ್ಲ. ನೆಕ್ಸ್ಟ್ ಈಗ ಇದ್ರಾಗ ಯಾವ ಡೌಟ್ ಅದಾವ್ರೆ? ಟೇಬಲ್ ಅಂತ ನೋಡಿ, ಎಷ್ಟು ವಿಧ ಟೇಬಲ್ ಅದಾವ್ರಿ? 2 ಅದಾವ್ರಿ. ಯಾವ್ಯಾವ್ರಿ? ಇನ್ಸರ್ಟ್ ಮತ್ತು ಡ್ರಾ ಟೇಬಲ್ ರೀ. ಇನ್ಸರ್ಟ್ ಟೇಬಲ್ಗೂ ಡ್ರಾ ಟೇಬಲ್ಗೆ ಏನ್ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಯದ್ರಿ ರೀ? ಓಕೆ ರೀ. ನೆಕ್ಸ್ಟ್ ಇನ್ನು ಅಲೈನ್ಮೆಂಟ್ ಎಷ್ಟು ಅದಾವ್ರಿ? 4 ಅದಾವ್ರಿ. ಲೆಫ್ಟ್, ಸೆಂಟರ್, ರೈಟ್ ಮತ್ತು ಜಸ್ಟಿಫೈ ರೀ. ಮಾರ್ಜಿನ್ ಎಷ್ಟು ಇರ್ತದ್ರಿ? ಸಾಮಾನ್ಯವಾಗಿ ಮಾರ್ಜಿನ್ ಎಷ್ಟು ಇದಾವ್ರಿ MS ವರ್ಡ್ ನಾಗ್ರಿ? 4 ಅದಾವ್ರಿ. ನೆಕ್ಸ್ಟ್ ರೀ ಸಾರ್ಟ್ ಅನ್ನೋದು ಏನಾಗ್ತದ್ರಿ? ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಅಕ್ಷರಗಳಿರ್ಬೋದು ಅಥವಾ ನಂಬರ್ಸ್ ಅನ್ನ ಜೋಡಣೆ ಮಾಡಕ್ರಿ. ನೆಕ್ಸ್ಟ್ ರೀ ಸಬ್ಸ್ಕ್ರಿಪ್ಟ್ ಏನಾದ್ರೆ ಶಾರ್ಟ್ಕಟ್ ಕೀ ರೀ. ಸಬ್ಸ್ಕ್ರಿಪ್ಟ್ ಕಂಟ್ರೋಲ್ ಪ್ಲಸ್ ಈಕ್ವಲ್ ಟು ಸೂಪರ್ ಸ್ಕ್ರಿಪ್ಟ್ ರೀ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್, ಹೌದ್ರಾ ರೀ? ಓಕೆ, ಶಿಫ್ಟ್ ಪ್ಲಸ್ ಪ್ಲಸ್, ಕರೆಕ್ಟ್, ಡನ್. ನೆಕ್ಸ್ಟ್ MS ವರ್ಡ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಎಷ್ಟು ಇರ್ತದೆ? 1.15. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ್ರ ರೀ.